ಮಹಾಂತೇಶ್ ತಾರಾಪುರ ಅಂತೇಳಿ ಮೂಲತಃ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮನಗುಳಿ ಗ್ರಾಮದವನು. ಇಲ್ಲಿ ಬಂದು ತುಂಬ ವರ್ಷಗಳಾಯಿತು. ನಂದು ಮತ್ತು ಬಸವರಾಜ್ ಸರ್ ಕಾಕಾರೆ ಅಂತೇಳಿ ಕರಿತೀನಿ ನಾನು. ಕಾಕಾರದು 2018ರಿಂದ ಅವರ ಒಡನಾಟ ನಂದು ಭಾಳ ತುಂಬ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ. ಅವರು ಕೋಣನಕುಂಟೆಯಲ್ಲಿರೋದು. ಅವರು ಯಾವತ್ತಾದರೂ ಈ ಕಡೆ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಇಲ್ಲಿ ಬಂದು ನನ್ನ ಕರೆದು ಕರ್ಕೊಂಡೋಗಿ ಕಡೆಯವರೆಗೂ ಅವ್ರನ್ನ ನಾನು ಮನೆ ತಲುಪಿಸೋವರೆಗೂ ನನ್ನ ಕೆಲಸ ಇರುತ್ತೆ, ನನ್ನ ಜವಾಬ್ದಾರಿ ಇರುತ್ತೆ. ಮತ್ತು ಉತ್ತರ ಕರ್ನಾಟಕ ವೀರಶೈವ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾಗಿ ಸುಮಾರು ವರ್ಷಗಳ ಕೆಲಸ ಮಾಡಿದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಸಂಘ ಸಂಸ್ಥೆಗಳಲ್ಲಿ ಅವರ ಇದ್ದಂಥ ಬೆಂಬಲ ನಾನು ಬಹುಶಃ ನೋಡಿರಾಕಿಲ್ಲ. ನಾನು ಯಾಕಂತಂದರೆ ನಾನು ನೋಡಿದ್ದೀನಿ, ಆದರೆ ಅವರಷ್ಟು ಜನ ನೋಡಿಲ್ಲ. ತುಂಬ ಆತ್ಮೀಯರಾಗಿದ್ದಾರೆ. ಮತ್ತು ಒಂದು ಸಣ್ಣ ಉದಾಹರಣೆ ಕೊಡಬೇಕಂತಂದರೆ, ನನ್ನ ಮಿಸ್ಸಸ್ಸು ಅಡ್ವೊಕೇಟು. ಒಂದು ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದಾಗೆ ಏನಂತಂದರೆ ಜಡ್ಜ್ ಆಗಬೇಕಾಗಿತ್ತು. ಒಂದು ಪೋಸ್ಟ್ ಇದೆ ರೀ ಕಾಕಾರ, ಹಿಂಗೆ ಬಸವರಾಜ ಬೊಮ್ಮಾಯಿಯವರಿಗೆ ಭೇಟಿ ಮಾಡಬೇಕು ಹೋಗ್ಬೇಕಂತಂದಾಗೆ ಅವರು ಹುಷಾರಿದ್ದಿಲ್ಲ. ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಟಿಫನ್ ಮಾಡ್ಕೊಂಡು ಬಸವರಾಜ ಬೊಮ್ಮಾಯಿ ಸರ್ ಮನೆಗೆ ಹೋದೇವಿ. ಅಲ್ಲಿ 3-4 ಮಂದಿ ಮಿನಿಸ್ಟ್ರಿದ್ದರು. ಆ ಮಿನಿಸ್ಟ್ರು ಇವ್ರು ನೋಡಿದ ತಕ್ಷಣ, ಬಸವರಾಜ ಬೊಮ್ಮಾಯಿಯವರು ಇವ್ರು ನೋಡಿದ ತಕ್ಷಣ ಅವ್ರನ್ನಲ್ಲೇ ಬಿಟ್ಟು ಇವ್ರನ್ನ ಒಳಗೆ ಕರ್ಕೊಂಡು ಹೋದರು. ಏನು ರೀ ಕೆಲಸ ಅಂಥೇಳಿ ಕೆಲಸ ಕೇಳಿದಾಗೆ ಇವರು ನಮ್ಮ ಆತ್ಮೀಯರು, ಇವ್ರ ಮಿಸ್ಸಸ್ದು ಒಂದು ಜಡ್ಜ್ ಪೋಸ್ಟ್ ಆಗಬೇಕು, ತುಮಕೂರಿಗೆ ಖಾಲಿ ಇದೆ ಅಂತ ತಂದಾಗೆ ಅವರು ಭಾಳ ಆತ್ಮೀಯರಾಗಿ ಬರೆದ್ರು. ಆ ಲೆಟ್ರಿಗೆ ಸೈನ್ ಮಾಡಿದರು. ಮುಂದೆ ಅದು ಆಗಲಿಲ್ಲ. ಆದರೆ ಅಂಥ ವ್ಯಕ್ತಿ ಸಿಗೋದು ಭಾಳ ಕಷ್ಟ. ನಾನು ಸುಮಾರು ಅಡ್ಡಾಡಿದ್ದೀನಿ. ಅವರು ಹುಷಾರಿಲ್ಲದ ಟೈಮ್ದಾಗ ಮನೆ ಹತ್ರ ಬಂದು ಕರ್ಕೊಂಡು ಹೋದರು. ನಾನು ನಮ್ಮ ಮಿಸ್ಸಸ್ ಅಂದು, ಪಾಪ ಅವ್ರಿಗೆ ಹುಷಾರಿಲ್ಲ, ಯಾಕೆ ಹೇಳಿದೆ ಅಂತಂದು. ಇಲ್ಲ, ಅದೇನು ತಿಳ್ಕೊಳ್ಳಿಲ್ಲ ಅವರು. ಮತ್ತು ಇವತ್ತು ಗ್ರಂಥ ಬಿಡುಗಡೆ ಇದೆ. ಲಾಸ್ಟ್ ಟೈಮೇ ಆಯಿತು ಕೊಪ್ಪಳದಲ್ಲಿ, ತುಂಬ ಅದ್ಧೂರಿ ಆಯಿತು. ನಾವೇ ಒಂದು ಮುನಿಕೃಷ್ಣ ಸರು ನಾವು ಸೇರಿ ಇದೊಂದು ಕಾರ್ಯಕ್ರಮ ನಾವೇ ನಿರೂಪಿಸಿದ್ದೇವೆ. ತುಂಬ ಅವ್ರು ನೋಡಬೇಕು ನೀವು, ಭಾಳ ಸರಳ ವ್ಯಕ್ತಿ. ಅವ್ರು ಯಾರೇ ಇರಲಿ, ಎಷ್ಟೇ ಸಣ್ಣ ವ್ಯಕ್ತಿ ಇರಲಿ, ದೊಡ್ಡ ವ್ಯಕ್ತಿ ಇರಲಿ, ಕರೆದು ಆತ್ಮೀಯವಾಗಿ ಮಾತಾಡ್ತಾರೆ, ಯಾರನ್ನೂ ಬಿಡಲ್ಲ. ನಿಮ್ಮನ್ನು ಒಂದು ಸರ್ತಿ ಗುರುತಿಸಿದ್ರಪ್ಪ ಅಂತಂದ್ರೆ ಅವ್ರ ಮೈಂಡ್ಸೆಟ್ಟು ಭಾಳ ಇರುತ್ತೆ. ಅವ್ರ ಮೈಂಡ್ಸೆಟ್ಟು ಅಂತಂದರೆ ನೀನು ಇಂಥ ಟೈಮ್ದಲ್ಲಿ ಸಿಕ್ಕಿದೆಯಾ, ಇಂಥನೇ ಹೆಸರು ಎಲ್ಲ ಹೇಳ್ತಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳು. ಈ ಗ್ರಂಥ ಬಿಡುಗಡೆಯಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ. ಅವ್ರು ಮಾಡಿದ್ದು ನೋಡಿದರೆ ನಮ್ಮದೇನಲ್ಲ, ನಾವು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿದ್ದೇವೆ.